परम पुनीते वारिजासन हृदय विरा शृंगेरी पुरवासिनी आदिशंकर अर्चिते मधुरे नाद प्रिये नवमणिमय हारे वेदाखिल शास्त्र आगम साहिनी। ಎಲ್ಲರಿಗೂ ಶುಭ ಮಧ್ಯಾಹ್ನ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಶ್ರೀಮತಿ ದೀಪಿಕಾ ಮೇಡಮ್ ಅವರು ಸ್ವಾಗತಿಸುತ್ತಾರೆ. ಹಾಗೆಯೇ ಹಿರಿಯ ಸಂಚಾಲಕರಾದ ಶ್ರೀಮತಿ ರಾಜಮ್ಮ ಅವರಿಗೂ ಸ್ವಾಗತ ಆರನೇ ಕೆಲಸಗೆಲ್ಲ ಮಾಡ್ತಾ ಇದ್ರು. ಈಗ ಅದೊಂದು ಕಂಡೀಷನ್ ಮಾಡಿದ್ದಾರೆ. ಇದೊಂದು ಒಳ್ಳೆ ಸ್ಕೀಮ್ ಮಾಡಿದ್ದಾರೆ. ಅದರಿಂದ ನಿಮ್ಮಲ್ಲಿ ಯಾರ್ಯಾರು ಎತ್ತಕ್ಕೆ ಓದಿರೋಂಥವ್ರು ಯಾರಿದ್ದಾರೆ ಅವರೆಲ್ಲ ಅವ್ರ ಮೇಡಮ್ನವರೆಲ್ಲ ವಿಷಯ ಹೇಳ್ತಾರೆ. ಅವ್ರ ವಿಷಯ ಅವ್ರನ್ನ ತಿಳ್ಕೊಂಡು ಅದರಂತೆ ನಡ್ಕೊಂಡ್ರೆ ಮಂತ್ಲಿ ಅವರು ಗೌರವಧನ ಅಂತ ಎಷ್ಟು ಹಣನೂ ಕೊಡ್ತಾರೆ. ನೀವೇನು ಪಾಲಿಸಿ ಏನು ಮಾಡ್ತೀರಾ ಅದ್ರ ಬಂದಿರೋಂಥ ಕಮಿಷನ್ ನಿಮಗೆ ಬರುತ್ತೆ. ಒಂದು ಒಳ್ಳೇದಾಗುತ್ತೆ, ಜೀವನಕ್ಕೆ ಒಂದು ದಾರಿ ಇದ್ದಂಗೆ ಆಗ್ತಾರೆ. ಓದ್ಬಿಟ್ಟು ಮನೇಲಿ ಕೂತ್ಕೊಳ್ಳೋಂಥ ಹೆಣ್ಮಕ್ಳು ತುಂಬ ಇದ್ದಾರೆ. ಮನೆಯಲ್ಲಿ ಮದುವೆಯಾಗಿಯೂ ಕೂಡ ಓದಿ ಮದುವೆಯಾಗಿ ಯಾವುದೂ ಕೂಡ ಮನೆ ಮಕ್ಕಳು ರಾಜ್ಕುಮಾರ್ ಸರಿಗೂ ಮತ್ತು ಮೇಡಮ್ ಅವರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ದೊಡ್ಡ ಅಭಿವೃದ್ಧಿಯನ್ನು ನಾವು ಮಾಡ್ಬೋದಿತ್ತು. ಸೊ ನನ್ನ ದುರ್ದೈವ ಅನ್ನೋದಕ್ಕಿಂತ ಅದು ಒಂದು ಟೈಮ್ ಅಂತ ಹೇಳಿ ಕೂಡಿ ಬರಬೇಕು ಅನ್ನೋದಲ್ಲ, ಅದೇ ಥರ ಆಯಿತು. ಜೊತೆಗೆ LICಯಲ್ಲಿಯೂ ಸಹ ಹೆಣ್ಣು ಮಕ್ಕಳಿಗೋಸ್ಕರನೇ ಅಂತ ಸ್ಕೀಮ್ ಬರಬೇಕಿತ್ತು ಅನ್ಸುತ್ತೆ. ಸೊ ಅದು ಬಂದಿದ್ದು ಇವಾಗ ಮೊನ್ನೆ ಒಂದು 2 ತಿಂಗಳು ಮುಂಚೆ. ಅದು ಎಲ್ಲದೂ ಒಟ್ಟಿಗೆ ಆಗಬೇಕಿತ್ತು ಅನ್ನೋದಕ್ಕೋಸ್ಕರನೇ ಈ ಟೈಮ್ ನಾವು ತಗೊಂಡಿದ್ದೀವಿ ಅಂತ ಅನಿಸುತ್ತೆ. ಇವಾಗ ಮೇನ್ಲಿ ನಿಮ್ಮ ಹೆಸರು, ನಿಮ್ಮ ವಂಶದ ಹೆಸರು ಯಾಕೆ ತಗೊಂಡು ಹೋಗ್ತಾರೆ? ನಮ್ಮ ತಂದೆ ಅವಾಗ ತುಂಬ ಚೆನ್ನಾಗಿ ಹೇಳೋರು, ನನಗೆ 2 ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಳು ತಗೊಂಡು ಹೋಗ್ತಾರೋ ಇಲ್ಲೋ ಲೆಗಸಿನ ಗೊತ್ತಿಲ್ಲ, ಆದರೆ ನನ್ನ 2 ಹೆಣ್ಮಕ್ಳು ಅದನ್ನು ತಗೊಂಡು ಹೋಗ್ತಾರೆ ಅಂತ. ಅದೇ ಥರ ನನ್ನ ಅಕ್ಕ ಕೂಡ ಅವಳು MA ಇಂಗ್ಲೀಷ್ ಲಿಟ್ರೇಚರಲ್ಲಿ ಮಾಡಿ ಇವತ್ತು ಅವಳು ಝೋನಲ್ ಹೆಡ್ ಪಬ್ಲಿಕ್ ರಿಲೇಷನ್ ಕಂಪ್ನಿಯಲ್ಲಿ. ನಾನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಬೇಸಿಕಲಿ. ಅದರ ನಂತರ ಎಕ್ಸಾಮ್ ತಗೊಂಡು LICಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಬಂದು 10 ವರ್ಷದಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಾದ್ಮೇಲೆ ಏನಾಯ್ತು ಅಂದರೆ ಸಾಕಷ್ಟು ಬಂತು. ಆದರೆ ಆಗಿನ ಟೈಮಲ್ಲಿ ನಮ್ಮ ತಂದೆ ತಾಯಿಗೆ ಹೀಯಾಳಿಸಿರುವಂಥ ಸಾಕಷ್ಟು ಜನದ ಮುಂದೆ ನನ್ನ ತಾಯಿ ಇವತ್ತು, ನನ್ನ ತಂದೆ ಇಲ್ಲ, ನನ್ನ ತಾಯಿ 2 ಅಳಿಯಂದ್ರ ಜೊತೆಗೆ ಮಗನ ಥರ ಅತ್ತೆ ಮಾವನು ಸಹ ನನಗೆ ಒಳ್ಳೆ ಜನ ಸಿಕ್ಕಿದ್ದಾರೆ. ಯಾಕೆಂದರೆ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯ ಅನಿಸುತ್ತೆ. ಸೊ ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ಇಲ್ಲ ನನ್ನ ತಾಯಿ ಒಬ್ಬಳೆ ಇದ್ದಾರೆ, ನಿಮ್ಮಿರ್ರಿ ಅಲ್ಲಿ ನಿಮ್ಮ ವರ್ಕಲ್ಲಿದೆ. ಸೊ ಹಾಗಾಗಿ ನಾವಿಲ್ಲಿದ್ದೀವಿ. ಇವತ್ತು ನಮ್ಮ ಮನೆಯ ಹೆಸರು ನಮ್ಮ ವಂಶದ ಹೆಸರು ರತ್ನಾವತಿ. ಅದನ್ನು ನಾವು ಹಾಕಿದ್ವಿ ಸ್ಟೇಟಸಲ್ಲಿ ಹಾಕಿ ನನಗೆ ತುಂಬ ಚೆನ್ನಾಗಿ ಕೇಳಿದ್ವಿ ನಮ್ಮ ಜನತಾಯಿಗಳಿಗೆ, ನಿಮ್ಮ ವಂಶನ ಮುಂದೆ ಯಾರು ನಡೆಸ್ತಾರೆ ಅಂತ. ಇವತ್ತು ನಾವು ಅದಕ್ಕೆ ಉತ್ತರ ಕೊಡ್ತಾ ಇದ್ವಿ. ನಮ್ಮ ಮನೆ, ನನ್ನ ತಂದೆಯ ಹೆಸರಿನ ಮನೆಯನ್ನು ನಾವು ಮಾಡ್ತಾ ಇದ್ವಿ. ಇದು ಸಣ್ಣ ಒಂದು ವಿಚಾರ, ತುಂಬ ದೊಡ್ಡ ವಿಚಾರ ಅಲ್ಲ, ಆದರೆ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ತೋರಿಸೋದು. ನನ್ನ ತಂದೆ ತೀರ್ಕೊಂಡಾಗ ನಾವಿಬ್ರು ಅನ್ಮ್ಯಾರಿಡ್. ಎಲ್ಲ ಟೀಕೆ ಟಿಪ್ಪಣಿಗಳ ಮಧ್ಯದಲ್ಲಿ ನನ್ನ ತಾಯಿ ಎಜುಕೇಷನ್ ಮಾಡಿಸಿ ಇಬ್ಬರಿಗೂ ಮದುವೆ ಮಾಡಿಸಿ ಮತ್ತೆ ಅದು ಕೊನೆ ತನಕ ಅವರು ಟೀಚರ್ ಆಗಿ HM ಆಗಿ ರಿಟೈರ್ಡ್ ಆಗಿದ್ದು. ಸೊ ಇವೆಲ್ಲ ಜವಾಬ್ದಾರಿಗಳನ್ನು ಏಕೈಕ ಸಿಂಗಲ್ ಲೇಡಿಯಾಗಿ, ತುಂಬ ಇನ್ನಸೆಂಟ್ ಅವರು, ಯಾರ ಜೊತೆ ಬೆರೀಲಿಲ್ಲ, ಯಾರ ಜೊತೆ ಇದು ಮಾಡಲಿಲ್ಲ, ಸಂಘ ಸಂಸ್ಥೆಗಳಲ್ಲಿ ಓಡಾಡಿಲ್ಲ, ಅಂದರೆ ನಾವು ಭೂಮಿನೂ ಬದುಕ್ಬಿಡೋದೆ. ಈ ವಿಚಾರದಲ್ಲಿ ಬಂದಾಗ ನಾವು ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ತಪ್ಪು ಅಂತ ಹೇಳಲ್ಲ, ಮನೆ ಜವಾಬ್ದಾರಿ ನೋಡ್ಕೋಬೇಡಿ ಅಂತ ಹೇಳಲ್ಲ. ಇವಾಗ ನಾನು ಹೋದರೆ ಮನೆ ಪಾತ್ರೆ ತಿಕ್ಕಲೇಬೇಕು, ಅಡುಗೆ ಮಾಡಲೇಬೇಕು, ಮಕ್ಕಳನ್ನ ನೋಡ್ಕೊಳ್ಳೇಬೇಕು. ಆದರೆ ಈ ರಿಸ್ಟ್ರಿಕ್ಷನ್ಗೆ ಇಟ್ಕೊಳ್ಳದೆ ನಾವು ಇದನ್ನೆಲ್ಲ ಮಾಡ್ಬೋದು ಅಂದಾಗ ಎಲ್ಲೋ ಒಂದು ಕಡೆ ಅದನ್ನು ಹೊರ ಹಾಕಿ ನಮ್ಮ ಎಲ್ಲ ನೆಗೆಟಿವ್ ಜನ ಜಾಗರಾಗಿದ್ದೀವಿ. ಸಮಾಜ ಅಂದ್ರೆ ಸಂಶಯ, ಅಯ್ಯೋ ನೀವೇನು ಅನ್ಕೊಂತೀರೋ ಅವರೇ ಅನ್ಕೊಂತೀರೋ ಅಂತಿದ್ರು. ಈಗ ನಾನಿದ್ರೆ ತಾನೇ ಮುಂದೆ, ನಾಳೆ ನಾನೇ ಇಲ್ಲ ಅಂದರೆ ನಾವೇ ಮಾಡಲಿ ಅಂತ. ಹಂಗಿರೋ ಕಾಲದಲ್ಲಿ ಸಾಕಷ್ಟು ಬದಲಾವಣೆಗಳಾದಾಗ ನಮ್ಮ ಯೋಚನೆ, ನಮ್ಮ ಶಕ್ತಿನ ನಾವು ಅರ್ಥ ಮಾಡ್ಕೋಬೇಕು. ತುಂಬ ಜನರಿಗೆ ಅರ್ಥ ಆಗ್ತಿದೆ. ಇವಾಗ ಮುಂಚೆ ನಮ್ಮ ತಂದೆ ತಾಯಿಗಳು ಏನಂತಿದ್ರು, ನಾವು 60 ವರ್ಷದವರಾದ್ರೂ ನಮ್ಗೆ ಸ್ವಾತಂತ್ರ್ಯ ಗೊತ್ತಿರಲಿಲ್ಲ ಅಂತಿದ್ರು. 30 ವರ್ಷದಲ್ಲೇ ಹುಡುಗಿಯರು ಇವಾಗ ತರತರ ಅಂತಿದ್ದಾರೆ. ಆ ಥರ ಇದೆ ನಮ್ಮ ಸ್ಥಿತಿ. ಸೊ ನಮಗಿರೋ ಟೈಮ್ ಫ್ರೇಮ್ ಎಷ್ಟು ಆಯುಷ್ಯಿದೆ ನಮಗೆ. ಆ ಆಯುಷಲ್ಲಿ ನಾವು ಬರೇ ಓಕೆ ನಮಗಿಷ್ಟ, ಇವತ್ತಿಂದ ಆಯ್ತಪ್ಪ ಮುಗೀತು, ನಮ್ಮ ಕೆಲಸ ಆಯಿತು ಇವತ್ತು ತಿಂದ್ವಿ ಮಲ್ಕೊಂಡ್ವಿ ಅನ್ನೋದಲ್ಲ. ಈ ಇರೋ ಆಯುಷಲ್ಲಿ ನಾನು ಬದುಕಿದ್ದಾಗ ನಾನು ಒಬ್ಳು ಇದ್ದೆ, ನಾನು ಇಂಥವಳು ಹೆಂಡತಿ, ಇಂಥವಳು ತಾಯಿ ಅನ್ನೋದಷ್ಟೇ ಅಲ್ಲ ನಮ್ಮ ಐಡೆಂಟಿಟಿ. ಆಸ್ ಅನ್ ಇಂಡಿವಿಜುವಲ್ ನಾನೇನು ಅದನ್ನು ಪ್ರೂವ್ ಮಾಡ್ಕೊಳ್ಳಿ. ಅದು ಸಣ್ಣ ಮಟ್ಟದಲ್ಲ. LICಯಲ್ಲಿ ಒಂದು ಮಹಿಳೆಯರಿಗಾಗಿ ಬಂದಿರುವಂತಹ ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು.
ಪಾಲಿಸಿಗಳು ಸಾಕಷ್ಟು ಜನ ಮಾಡಿಸಿರ್ತೀರಾ, ನಿಮ್ಮ ಮನೇಲಿ ಡೆಫಿನೆಟ್ಲಿ ಒಂದು ಪಾಲಿಸಿ ಇರುತ್ತೆ. ಅಂಡ್ LIC ಅನ್ಕೊಂಡು ಪ್ರೈವೇಟ್ ಸಾಕಷ್ಟು ತಪ್ಪು ಪಾಲಿಸಿಗಳನ್ನು ಸೇಲ್ ಮಾಡಿರ್ತಾರೆ. ನಮ್ಮಲ್ಲಿ LIC ಏಜೆನ್ಸಿ ತಗೊಂಡಾಗ ಅವ್ರಿಗೆ ಹೇಳೋ ಮೊದಲನೇ ವಿಚಾರ ನಾವೇನು ಅಂದ್ರೆ, ಮೊದಲು ನೀವು ಹೋಗ್ರಿ ಫೀಲ್ಡಿಗೆ ಹೋಗಿ ಸರ್ವಿಸ್ ಕೊಡಿ ಅಂತಾರೆ. ಯಾವುದೋ ಒಂದು ಪಾಲಿಸಿಗಳು ಸಿಕ್ಕಿರುತ್ತೆ, ಇದನ್ನ ಮೊದಲು ಅವರಿಗೆ ತಿಳಿ ಹೇಳಿ, ಇದು LIC ಅಲ್ಲ, LIC ಅಂತ ಹೇಳಿ ನಿಮಗೆ ತಪ್ಪು ಸೆಲ್ಲಿಂಗ್ ಆಗಿದೆ, ಮಿಸ್ ಸೆಲ್ಲಿಂಗ್ ಆಗಿದೆ. ಹಳ್ಳಿ ಕಡೆ ಹೋದಾಗ ನಮ್ಗೆ ಸಾಕಷ್ಟು ಜನ ಹೇಳ್ತಾರೆ, ಮೇಡಮ್ ಪ್ರೀಮಿಯಂ ಅಂತ ತಗೊಂಡು ಹೋದ್ರು ಆಮೇಲೆ ಬರಲೇ ಇಲ್ಲ ಅಂತ. ಸೊ ಜನಕ್ಕೆ ತುಂಬಾ ಮೋಸ ನಡೆದಿದೆ, LIC ಅನ್ನೋ ಹೆಸರಲ್ಲಿ ಮಿಸ್ಯೂಸ್ ಮಾಡಲಾಗಿದೆ. ಸೊ ನಾವು ಅವ್ರಿಗೆ ಮೊದಲನೇದು ಹೇಳೋದೇನು ಅಂತ ಅಂದ್ರೆ, ಫಸ್ಟ್ ನೀವು ಯಾವುದೇ ಒಂದು ಮಾಹಿತಿ ಕೊಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಏನೇನಿದೆ ಪಾಲಿಸಿ, ತಿಂಗಳ ಎಂಡಲ್ಲಿ ಒಂದು ಅಮೌಂಟ್ ಅಂತ ಕೊಡ್ತೀವಿ, ಅದು ಕಮಿಷನ್ ಕೊಡ್ತೀವಿ, ಒಂದು ಸ್ಯಾಲ್ರಿ ಅಂತ ಹೇಳಿ ಕೊಡ್ತೀವಿ. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು, ನಮ್ಮ ಮಹಿಳೆಯರು ಸ್ವಾವಲಂಬಿಗಳಾಗಲೇಬೇಕು ಅನ್ನೋ ಕಾರಣದಿಂದ ಅಂಡ್ LIC ಅನ್ನೋ ಸಂಸ್ಥೆ ಮುಖಾಂತರನೇ ಇದಾಗಬೇಕು ಅನ್ನೋಕ್ಕೋಸ್ಕರ ಇದನ್ನ ಲಾಂಚ್ ಮಾಡಿ ಗೌರವಧನನ 3 ವರ್ಷ ಕಾಲ ಕೊಡಬೇಕು ಅಂತ ಮಾಡಿದ್ರು. ಇದು ಹೆಂಗೆ ಅಂದ್ರೆ, ಗೌರ್ಮೆಂಟ್ ಇಂದ ನಿಮ್ಮ ಅಕೌಂಟಿಗೆ ಬರುವಂಥದ್ದು. ಇದರಲ್ಲಿ ಮಧ್ಯವರ್ತಿಗಳು, ನಾನ್ ಡೆವಲಪ್ಮೆಂಟ್ ಆಫೀಸರ್ ನಾನು ಕೊಡ್ತೀನಿ, ಇದು ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ಒಂದು ಲೈಸೆನ್ಸ್ ಕ್ರಿಯೇಟ್ ಆಗುತ್ತೆ, ಲೈಸೆನ್ಸ್ ಡೈರೆಕ್ಟ್ ಆಗಿ ಅಮೌಂಟ್ ಬೀಳುತ್ತೆ LIC ಇಂದ. ಸೊ ಈ ಒಂದು ಸುವರ್ಣಾವಕಾಶದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ, ಒಂದು ಈ ವರ್ಕ್ ಅನ್ನ ನೀವು, ಇದು ಯಾವ ತರ ವರ್ಕ್ ಅಂತಂದ್ರೆ, ನೀವು ಮಕ್ಕಳನ್ನ ನೋಡ್ಕೋಬಹುದು, ಇಂಥ ತನಕ ನಿಮಗೊಂದು ಸರ್ವಿಸ್ ಕೊಟ್ಟಂಗು ಓಡಾಡಕ್ಕೆ ಮಾಡಕ್ಕೆ ಎಲ್ಲ ಖರ್ಚಾಗುತ್ತೆ. ಸೊ ನಿಮಗೆ ಒಂದು ಎಕ್ಸ್ಟ್ರಾ ಅಮೌಂಟ್ ಬಂದಾಗ ಬ್ಯಾಲೆನ್ಸ್ ಆಗಿ ನಿಮಗೊಂದು ಸಾಕಷ್ಟು ಫೈನಾನ್ಷಿಯಲ್ ಇದಾಗುತ್ತೆ. 3 ವರ್ಷದ ನಂತರ ನೀವು ಕೇಳ್ಪಟ್ಟಿರ್ತೀರಾ, ಒಂದು LIC ಪಾಲಿಸಿ ಒಂದು 15 ವರ್ಷ ತನಕ ರನ್ ಆಗಿರುತ್ತೆ. ಮೊದಲನೇ ವರ್ಷ ಕಮಿಷನ್ ಬಂದಾದ್ಮೇಲೆ ನೆಕ್ಸ್ಟ್ ಪಾಲಿಸಿ ಪ್ರೀಮಿಯಂ ಕಟ್ಟೋದನ್ನ ನಾವು ರಿನ್ಯೂವಲ್ಸ್ ಅಂತ ಹೇಳ್ತೀವಿ. ರಿನ್ಯೂವಲ್ಸ್ ಅಂದ್ರೆ ಒಂದು ಪಾಲಿಸಿ ಆಗ್ಬಿಟ್ಟು ಇದು ನೆಕ್ಸ್ಟ್ ಎಲ್ಲ ಕೊಡೋದನ್ನ ರಿನ್ಯೂವಲ್ ಆಗಿ ಅಮೌಂಟ್. 3 ವರ್ಷಕ್ಕೆ ಹಳೆದೊಂದು ಪಾಲಿಸಿ, ನೆಕ್ಸ್ಟ್ 2 ಪಾಲಿಸಿ ಮತ್ತೆ ಮಾಡುವಂತ ಎಕ್ಸ್ಟ್ರಾ ಪಾಲಿಸಿ ಹೇಳಕ್ಕಂತ ಹೇಳ್ತಿಲ್ಲ. ನೀವು ಬಂದ್ರಿ ನಮ್ಮ ಆಫೀಸಿಗೆ ಬಂದು ನೋಡಿ, 1 ಲಕ್ಷ 2 ಲಕ್ಷ ಕಮಿಷನ್ ತಗೊಂತಾರೆ ನಮ್ಮ ಸ್ಯಾಲರಿಗಿಂತ ಜಾಸ್ತಿ. ಒಂದು 15 ವರ್ಷ ಸರ್ವಿಸ್ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ 15 ವರ್ಷನೇ ಕೆಲಸ ಮಾಡಿದ್ಮೇಲೆ 1 ಲಕ್ಷ ಬರುತ್ತೆ ಅನ್ನೋದಿಲ್ಲ. ಅವರು ಓಡಾಡಿರುವಂತದ್ದು, ಅವ್ರಿಗೆ ಸಿಕ್ಕಿರುವಂತ ಕ್ಲೈಂಟ್ಸ್ಗಳು, ಅವ್ರು ಕಟ್ಟಿರುವಂತ ಪ್ರೀಮಿಯಂ ಮೇಲೆ ಅವರಿಗೆ ಕಮಿಷನ್ ರಿಲೀಸ್ ಆಗಿರುತ್ತೆ. ಸೊ ಈ ಮುಖೇನ ಏನ್ ಮಾಡ್ಬೋದು ಅಂದ್ರೆ, ನೀವು ನಿಮ್ಮ ಅಚೀವ್ಮೆಂಟ್ ಆಫ್ ಕಮಿಷನ್ ಟಾರ್ಗೆಟ್ ಅನ್ನು ಸೆಟ್ ಮಾಡ್ಬೋದು. ನೀವೇ ಸ್ವಂತ ಸಾಕು, ನನಗೆ 10,000 ಅನ್ನೋರು 10,000ಕ್ಕೆ ಓಡಾಡ್ಬೋದು, ಸಾಕಪ್ಪ ಒಂದು 20,000 ಅನ್ನೋರು ಇದು ಮಾಡ್ಬೋದು. ಇಲ್ಲ ನಾನು 5 ವರ್ಷ ಕೆಲಸ ಮಾಡಬೇಕು LICಯಲ್ಲಿ ಚೆನ್ನಾಗಿ, 5 ವರ್ಷ ತನಕ ನಂಗೆ ಒಳ್ಳೆ ಸಂಬಳ ಬೇಕು, ನನಗೆ ಎಷ್ಟು ನಾನು ಸಾಧ್ಯವಾಗುತ್ತೋ ನಾನು ಮಾಡ್ತೀನಿ ಪ್ರಯತ್ನ ಅನ್ನೋರು ಎಷ್ಟು ಬೇಕಾದ್ರೂ ಕಮಿಷನ್ನ ಅರ್ನ್ ಮಾಡ್ಬೋದು, ಕೊಡ್ತೀವಿ. ಮತ್ತೆ ನಿಮಗೆ ಆಫೀಸಸ್ ಏನಿರುತ್ತೆ, ವಿಸಿಟಿಂಗ್ ಕಾರ್ಡ್ಸು, ಮತ್ತೆ ಬೇರೆ ಬೇರೆ ತರ ಈ ಥರ ಟ್ಯಾಗ್ ಆಗಲಿ, ನಿಮ್ಮ ಐಡೆಂಟಿಟಿ ಎನ್ಹ್ಯಾನ್ಸ್ ಮಾಡಿ ದಯವಿಟ್ಟು ಅದಕ್ಕೆ ಅವರಿಗೆ ಕನ್ವೆ ಮಾಡಿ ಈ ವಿಚಾರನ. ಇದನ್ನು ಹೇಳಿ ಅವರಿಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ಇದರಿಂದ ಏನಾಗುತ್ತೆ, ಯಾರೋ ಒಂದು ತುಂಬಾ ತುರ್ತು ಪರಿಸ್ಥಿತಿಯಲ್ಲಿ ಇರ್ತಾರೆ. ನನಗೊಂದು ಒಂದೊಂದ್ಸತಿ ನನಗೆ ತುಂಬಾ ಬೇಜಾರಾಗುತ್ತೆ. ನಮ್ಮ ಮನೆಗೆ ಒಬ್ರು ಕೆಲಸಕ್ಕೆ ಬಂದಿದ್ರು, ಅಲ್ಲಿ ಕಷ್ಟ ಇದೆ, ಅವ್ರಿಗೆ ಬೆಂಗಳೂರು ಬೇರೆ ಕಡೆ ಹೋಗೋಕ್ಕಾಗಲ್ಲ. ಶಿವಮೊಗ್ಗದಲ್ಲಿ 5,000 ಬಿಟ್ಟರೆ ಬೇರೆ ಆಗುತ್ತೆ. 5,000ಕ್ಕಿಂತ 3 ಮನೆ ಕೆಲಸ ಮಾಡಿದ್ರೆ 8,000 ಸಿಗುತ್ತೆ ಅಂತೇಳಿ ಅವ್ರಿಗೆ ಕೆಲಸ ಮಾಡುತ್ತೆ ಮನೆ ಕಡೆ. ಅವಾಗ ನಾನು ಅವಳಿಗೆ ಒಂದು ಏಜೆನ್ಸಿಗೆ ಅಂತ ಕೊಟ್ಟೆ. ಅವಾಗ ಬೇರೆ ಥರದಿತ್ತು ವರ್ಕು, ನಾನು ಅವಳಿಗೆ ಕೊಟ್ಟು ನನಗೊಂದು ಸ್ವಲ್ಪ ಅಸಿಸ್ಟೆಂಟಿಗೆ ಇಟ್ಕೊಳ್ಳೋ ಮಾಡ್ತೀನಿ, ಅವಳಿಗೆ ಹೇಳಿ ಮಾಡಿ ಕೊಟ್ಟೆ. ತಿಂಗಳು ಒಂದು 10,000 ದುಡ್ಡು. ಇವಾಗ ಅವಳು ಎಕ್ಸಾಮ್ ಬರೀತಿತ್ತು ಆ ಮಧ್ಯದಲ್ಲಿ. ನಾನು ಅವಳಿಗೆ ಒಂದು ರೆಸ್ಟ್ರಿಕ್ಷನ್ ಇರಲಿಲ್ಲ, ನಿಮ್ಗೆ ಏನು ಬೇಕೋ ಅದು ಮಾಡಬೇಕು, ನಿಮ್ಗೆ ಯಾವ ಟೈಮ್ ಆಗುತ್ತೋ ಮಾಡಬೇಕು, ಅದು ಅವಳು ಎಕ್ಸಾಮ್ ಪಾಸ್ ಆಗುತ್ತೆ. ಸೊ ಅವಕಾಶಗಳು ಸಾಕಷ್ಟು ಇರುತ್ತೆ, ನಿಮಗೆ ಯಾರು ಇಲ್ಲಿ ಹಿಡಿದಿಟ್ಕೊಳ್ಳುವಂಥ ವಿಚಾರಗಳಲ್ಲ. ನಿಮ್ಮಲ್ಲಿ ಇರುವಂಥ ಪ್ರತಿಭೆನ ಯೂಸ್ ಮಾಡಿಕೊಂಡು ನಾಳೆ ದಿನ ನಿಮ್ಗೆ ಇನ್ನೂ ಅವಕಾಶಗಳು ಬಂದರೆ ನಾನು ಎಲ್ಲರನ್ನು ಮಾಡ್ತೀನಿ. ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಿಸ್ತೀವಿ. ಅದ್ರ ಜೊತೆಯಲ್ಲಿ ಒಂದಷ್ಟು ಸಮಾಜ ಸೇವೆ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಒಂದು ಹೇಳಬೇಕು ಅಂತಂದರೆ, ಪ್ರತಿ ತಿಂಗಳು ಸಹಿತ ಕೊನೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ವಿದುರಾ ವಿಧವೆ ಇವರ ಸಮಾವೇಶ ಅಂತೇಳಿ ಮಾಡ್ತೀವಿ. ಅಂದರೆ ಏನು ಸಮಾಜದಲ್ಲಿ ಅವರು ತಮ್ಮ ಜೀವನನ ಅರ್ಧಕ್ಕೆ ನಿಲ್ಲಿಸ್ಕೊಂಡಿದ್ದಾರೆ ಅಂಥವ್ರಿಗೆ ಒಂದು ಅವಕಾಶನ ಕ್ರಿಯೇಟ್ ಮಾಡುವಂಥ ಒಂದು ಕಾರ್ಯಕ್ರಮ, ವಿಶೇಷವಾದಂಥ ಕಾರ್ಯಕ್ರಮ ವಿದುರಾ ಮತ್ತು ವಿಧವೆಯರ ಸಮಾವೇಶ ಅಂತ ಹೇಳಿ. ಆ ಕಾರ್ಯಕ್ರಮ ಈಗಾಗಲೇ ಕರ್ನಾಟಕದಾದ್ಯಂತ ಹೆಸರಾಗಿದೆ. ಇಂಥ ಒಂದು ಅಪರೂಪದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತೇಳಿ ಎಲ್ಲ ಕಡೆಯಿಂದ ನಮ್ಮಲ್ಲಿಗೆ ಜನ ಬರ್ತಾರೆ. ಈಗ ನಾಳೆ ಬೆಳಗ್ಗೆ ಇಲ್ಲಿ ಇದೇ ಜಾಗದಲ್ಲಿ ನಡೆಯುತ್ತೆ. ಬೆಳಗಾವಿಯಿಂದ ಬರ್ತಾರೆ, ಬೀದರಿಂದ ಬರ್ತಾರೆ, ಗುಲ್ಬರ್ಗದಿಂದ ಬರ್ತಾರೆ, ಮೈಸೂರು, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಕಾರ್ಯಕ್ರಮ, ಅಪರೂಪದ ಕಾರ್ಯಕ್ರಮ. ನಿಮ್ಮಲ್ಲಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಇವರು ಯಾರಾದರೂ ಇದ್ರೆ ಆ ಥರದವರು ಹೊಸ ಜೀವನಕ್ಕೆ ಅಡಿ ಇಡಲಿಕ್ಕೆ ಮನಸ್ಸು ಮಾಡಿದರೆ ಅವರಿಗೆ ಈ ವಿಷಯ ತಿಳಿಸ್ಬೇಕು ಅಂತ ಹೇಳ್ತಾ ನಿಮ್ಮಲ್ಲಿ
ನಮಸ್ಕಾರ, ನನ್ನ ಹೆಸರು ದೀಪಿಕಾ ಅಂತ ಹೇಳಿ. ನಾನು LIC ಡೆವಲಪ್ಮೆಂಟ್ ಆಫೀಸರು, ಶಾಖೆ 1, ಶಿವಮೊಗ್ಗ. ಇವತ್ತು ನಾನು ಈ ಕೌಶಲ್ಯ ಅಭಿವೃದ್ಧಿ ನಿಗಮದ ಒಂದು ಫಂಕ್ಷನಲ್ಲಿ ಬಂದು ನಮ್ಮ LICಯಲ್ಲಿರುವಂತಹ ಒಂದು ಮಹಿಳಾ ಕರಿಯರ್ ಏಜೆಂಟನ್ನು ಒಂದು ಹೊಸ ಒಂದು ಅವಕಾಶದ ಬಗ್ಗೆ ಮಹಿಳೆಯರಿಗೆ ತಿಳಿಪಡಿಸೋಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದೀನಿ. ಬೇಸಿಕಲಿ ನಮ್ಮ ಮಹಿಳೆಯರಿಗೆ LICಯಿಂದ ಒಂದು ಸುವರ್ಣಾವಕಾಶ ಕೊಡ್ತಾ ಇದ್ದಾರೆ. ಅದೇನಂತ ಅಂದರೆ, ನಮ್ಮ LICಯಲ್ಲಿ ಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಏಜೆನ್ಸಿಯಲ್ಲಿ, LIC ಏಜೆನ್ಸಿಯಲ್ಲಿ ಕಮಿಷನ್ ಮಾದರಿಯಲ್ಲಿ ಬರುವಂಥ ಹಣ ಅಲ್ಲದೆ ಒಂದು ಗೌರವಧನವಾದ ಒಂದು ಸ್ಟೈಫಂಡನ್ನು ಮಂತ್ಲಿ ಅವರಿಗೆ 3 ವರ್ಷ ಕಾಲ ಕೊಡಲಾಗುತ್ತೆ. ಇದ್ರ ಜೊತೆಗೆ ಅವರಿಗೆ ಸಿಗುವಂಥ ಎಲ್ಲ ಬೇರೆ ಬೆನಿಫಿಟ್ಗಳಾದ ಗೃಹ ನಿರ್ಮಾಣಕ್ಕೆ ಒಂದು ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಆಗಲಿ, ಮತ್ತು ಅವರಿಗೆ ಫೆಸ್ಟಿವಲ್ ಅಡ್ವಾನ್ಸಸ್ ಆಗಲಿ, ವೆಹಿಕಲ್ ಅಡ್ವಾನ್ಸಸ್ ಆಗಲಿ, ಮುಂದೆ ಅವರು ವರ್ಕಿಂಗ್ ಜಾಸ್ತಿ ಚೆನ್ನಾಗಿ ಮಾಡ್ದಂಗೂ ಅವರಿಗೆ ಸಿಗುವಂಥ ಪ್ರಿವಿಲೇಜಸ್ಗಳಾಗಲಿ ತುಂಬ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಇವತ್ತು ಬಂದಿದ್ದೀನಿ. ಸೊ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ, ನನ್ನ ಹೆಸರು ದೀಪಿಕಾ ಯು, LIC ಡೆವಲಪ್ಮೆಂಟ್ ಆಫೀಸರ್, ಕೋಟೆ ಬ್ರಾಂಚ್, ಶಿವಮೊಗ್ಗ.